ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಸ್ಪಾಂಟೇನಿಯಸ್ ಆಗಿ ಆಶುಭಾಷಣ ಅದೊಂದು ಮಾಡ್ತಾರಲ್ಲ ಆ ಥರ ಮಾಡೋದು. ಇದು ಆದ್ರೂ ನಮ್ಮ ಟೈಮ್ ಅಡ್ಜಸ್ಟ್ ಮಾಡೋ ಸಲ ಮಾಡೋದು ಹೊರತಾಗಿ ಮಕ್ಕಳಿಗೆ ಹೆರ್ಲಿಂಗ್ ಮಾಡೋದು ಯಾವುದು ಅದು ನಮಗೆ ಅನ್ಕೊಂಡಷ್ಟು ಸಕ್ಸಸ್ ಆಗಿಲ್ಲ. ಅದ್ರ ಸಲ ಈ ಸಲ ಬಳಸಲಿಗೆ ಮಾತಾಡಿ ಬೆಳಿಗ್ಗೆ 6 ಗಂಟೆಗೆ ಡಿಸ್ಟರ್ಬ್ ಮಾಡಿ ಅವರಿಗೆ ರಾತ್ರಿ 10 ಡಿಸ್ಟರ್ಬ್ ಮಾಡಿ ಹಿಂಗೆ ಮಾಡಂದ್ರಿ ಹಂಗೆ ಮಾಡಂದ್ರಿ ಈ ಥರ ನಿಮ್ಮ ಬಳಗದೊಳಗಡೆ ಇದನ್ನು ಮಾಡಿರಿ 4 ಮಟ್ಟಕ್ಕಷ್ಟೇ ಸಿಗುತ್ತೆ ಬಳಸಕ್ಕೆ. ನಾವು ಇಲ್ಲಿ ಹಾಸ್ಟೆಲಲ್ಲಿ ಮಾಡ್ತೀನಿ, ಯಾಕಂದ್ರೆ SSLC ಓದಿರೋದು ಇದೇ ಹಾಸ್ಟೆಲಲ್ಲೇ. ನಾನು ಈ ಹಾಸ್ಟೆಲಲ್ಲಿ ಫಸ್ಟ್ ಬ್ಯಾಚ್ ನಾವು, ನಾನಾಯ್ತು, ಸಂಗಮೇಶ್ ಕಡೆ ಆಯಿತು, ಇನ್ನೊಬ್ಬ ಪಾಕರೆಡ್ಡಿ ಅಂತ ನಮ್ಮ ಫ್ರೆಂಡ್ ಇದ್ರು, ಇನ್ನೊಬ್ಬ ನಮ್ಮ ಫ್ರೆಂಡ್ ನಾಯಿಕಲ್ ಅಂತಿದ್ದ. 4 ಜನ ಸೇರಿ ಒಂದೇ ರೂಮಲ್ಲಿ ಓದ್ತಿದ್ವಿ. ಇಲ್ಲೇ ಕೇಂದ್ರ ಇತ್ತಲ್ಲ, ಈಗ ಒಂದು ಸ್ಕೂಲ್ ನಡೆಯುತ್ತದಲ್ಲ ಜ್ಞಾನ ಭಾರತಿ ಅಂತ, ಅಲ್ಲೇ ಓದಿದ್ವಿ ನಾವು. ಸೊ ಆ ನೆನಪು ಮರುಕಳಿಸೋದಾಯಿತು. ಜೊತೆಗೆ ಸಾಯವರ ಪುಣ್ಯ ಸ್ಮರಣೆ ಪ್ರಯುಕ್ತ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹವನ್ನು ಮಾಡಿದರಾಯಿತು ಅಂತೇಳಿ ಆಶೀರ್ವಚನ ಸ್ಪರ್ಧೆ ಮಾಡೋಣಂತ 15 ದಿವಸದಿಂದ ಅವರಿಗೆ ದಿನಕ್ಕೆ 3-4 ಸರಿ ಡಿಸ್ಟರ್ಬ್ ಮಾಡಿ, ವಾರದ 4 ಸರಿ ಡಿಸ್ಟರ್ಬ್ ಮಾಡಿ. ಯಾಕಂದ್ರೆ ಅವ್ರ ಜೊತೆ ಒಡನಾಟ ನಮ್ಮದು ಚಿಕ್ಕವರಿರುವಾಗಿಲ್ಲ. ನಾನು ಪ್ರತಿ ವರ್ಷ ಶರಣರ ಜಾತ್ರೆ ನಡಿಬೇಕಾದ್ರೆ ಅಪ್ಪರ ಜೊತೆಗೆ 1 ದಿನ 2 ದಿನ ಒಳಸಂಗಿ ಸರ್ಮನ್ಯಾಗ, ಇಟಗಿ ಸರ್ಮನ್ಯಾಗ, ಹಾದಿ ಸರ್ಮನ್ಯಾಗ, ಹದಿಮನಿ ಸರ್ಮನ್ಯಾಗ ಬಂದು ಎದ್ದು ಅದು ಜಾತ್ರೆಯನ್ನು ಇದನ್ನು ಮಾಡಿ ಅದರಲ್ಲಿ ವಚನಗಳದ್ದು ಸಂಪರ್ಕ ಬೆಳೆದು ಅದು ನಾವು ಚಿಕ್ಕವರಾಗಿಂದ ಅವ್ರ ಒಡನಾಟ ಇತ್ತು. ಹೀಗಾಗಿ ನನಗೆ ಫಸ್ಟಿಗೆ ನನಗೆ ಬಂದಿದ್ದೇ ಅವರು. ಒಂದೇ ವರ್ಷ ಓದಿರೋದ್ರಿಂದ SSLC ಓದಿರೋದ್ರಿಂದ ಬಹಳಷ್ಟು ಜನ ಪರಿಚಯ ಇರಲಿಲ್ಲ. ನನ್ನ ಜೊತೆ ಓದಿರೋದ್ರೆಲ್ಲ ಬೇರೆ ಬೇರೆ ಊರಲ್ಲಿದ್ದರು. ಸ್ವಲ್ಪ ಜನ ಇಲ್ಲಿ ಇರೋರಾದ್ರೂ ಶರಣ ಸಾಹಿತ್ಯದ ವಚನ ಸಾಹಿತ್ಯದ ಅಷ್ಟೊಂದು ಒಡನಾಟ ಇರೋರು ಅಕ್ಕರೊಬ್ಬರಿದ್ರು ನನಗೆ. ಇದನ್ನು ಕಾರ್ಯಕ್ರಮ ಒಂದು ರೂಪುರೇಷೆ ಬರಲಿಕ್ಕೆ, ಈ ಒಂದು ಇದಕ್ಕೆ ಬರಲಿಕ್ಕೆ ಅಕ್ಕವ್ರದ್ದು ಶ್ರಮ ಭಾಳ ಇದೆ ಅದರೊಳಗಡೆ. ಅವರಿಂದ ಬೆನ್ನೆಲುಬಾಗಿ ಭಾಳಷ್ಟು ಜನ ಕೆಲಸ ಮಾಡಿದಾರೆ. ನನಗೆ ಎದುರುಗಡೆ ಕಾಣ್ತಿರೋದು ಅವ್ರದ್ದೊಂದೇ ಮುಖ. ಸೊ ಅದರಿಂದ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. 2ನೇ ವಚನ ಒಂದು ಹೇಳಿದೆ ನಾನು, ನೆಚ್ಚಿದ್ದೇನೆಂದರೆ ಮೆಚ್ಚಿದ್ದೇನೆಂದರೆ. ಸೊ ಈ ವಚನದ ಪ್ರೋಗ್ರಾಮ್ ಮಾಡಲಿಕ್ಕೆ, ಮಕ್ಕಳಿಗೆ ವಚನಗಳು ತಲುಪಿಸ್ಲಿಕ್ಕೆ, ಸಂಸ್ಕಾರ ಬೆಳೆಸಲಿಕ್ಕೆ, ಒಂದು ಇದನ್ನು ಬೆಳೆಸಲಿಕ್ಕೆ ಮಾಡಬೇಕಾದ್ರೆ ಎಷ್ಟೊಂದು ಅಡೆತಡೆಗಳು ಬಂದವು. ಅದಕ್ಕೆ ಬಸವ ಮಂದಿಗೆ ಹೇಳಿಬಿಟ್ಟವ್ರು, ಎಲ್ಲ ಬರೋ ಅಡೆತಡೆಗಳು. ನೀ ಮೆಚ್ಚಿತಿ ಅಂದ್ರೆ ಬರದೇ ಇರು, ಮೆಚ್ಚಿದಿಲ್ಲ ಅಂದ್ರೆ ಹೋಗ್ಬಿಡು, ಸನೇಕ ಬರಕ್ಕೆ ಹೋಗೋಣ. ಮೆಚ್ಚಿದೆಪ್ಪ ಅಂತಂದ್ರೆ ನಿನ್ನ ತನವೂ ಅಲ್ಲಾಡಿಸಿ ನೋಡುತ್ತಾ, ಅಂದ್ರೆ ಆರೋಗ್ಯ ಅಂತಿರ್ಬೋದು, ನಮ್ಮ ಶಕ್ತಿ ಅಂತಿರ್ಬೋದು, ಧನವನ್ನು ಅಲ್ಲಾಡಿಸಿ ನೋಡುತ್ತಾ. ಇದು ಎಷ್ಟಾಕ, ಅದು ಅಷ್ಟಾಕ, ಅದು ಯಾಕ, ಇದು ಯಾಕ ಅಂತೇಳಿ ಸಣ್ಣ ಪುಟ್ಟ ಬರವೆ. ಮನವನ್ನಲ್ಲಾಡಿಸಿ ನೋಡುವೇನೆ. ಬೇರೆ ಬೇರೆ ಥರದಿಂದ ಅಡೆತಡೆಗಳೆಲ್ಲ ಬರ್ತಾವೆ. ಅದನ್ನೆಲ್ಲನೂ ಮೀರಿ ಇದನ್ನು ಮಾಡಿದರೆ ಬಸವಣ್ಣನ ಭಕ್ತಿ ಮುಟ್ಟುತ್ತಾ ಅಂತ. ಸೊ ಇದೆಲ್ಲ ಇದರಿಂದ ಈ ವಚನ ಸ್ಪರ್ಧೆ, ಆಶೀರ್ವಚನ ಸ್ಪರ್ಧೆ ಅನ್ನೋದು ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ಒಂದು ಸಂಸ್ಕಾರ ಬೆಳೆಸಲಿ, ಒಂದು ಪ್ರವೃತ್ತಿ ಇಂಪ್ರೂವ್ಮೆಂಟ್ ಮಾಡಲಿ. ರೀಸೆಂಟಾಗಿ ನೋಡ್ತಿದ್ವಿ, IAS IPS ಆಫೀಸರ್ ಮಾಡಿರೋರೆಲ್ಲರೂ ಮೆರಿಟ್ ಇರ್ತಿತ್ತು. ಹೆಂಗೆ ಕಿತ್ತಾಡ್ಕೊಂಡವರು ಟಿ ವಿ ಮೇಲೆ, ನ್ಯೂಸ್ ಸ್ಕ್ರೀನ್ ಮೇಲೆ
ದೊಡ್ಡ ದೊಡ್ಡ ಅವರು ಕ್ರೀಮ್ ಆಫ್ ದ ಕ್ರೀಮಿ ಲೇಯರ್ಸ್. ಆದ್ರೂ ಸಂಸ್ಕಾರ ಇಲ್ಲ ಅಂದರೆ ಯಾವ್ಯಾವ ಥರ ಏನೇನೆಲ್ಲ ಹಾಹಾಕಾರ ಮಾಡ್ಕೊತಾರೋ ಏನೇನು ಅವಾಂತರ ಮಾಡ್ಕೊತಾರೆ ಅನ್ನೋದು ನಾವು ನೋಡಿದ್ದೀವಿ. ಅದರ ಸಲುವಾಗಿ ವಿದ್ಯಾರ್ಥಿಗಳ ಜೊತೆಗೆ ಸತ್ಪ್ರಜೆಗಳಾಗ್ಬೇಕಂದ್ರೆ ಸ್ವಲ್ಪ ವಚನ ಸಾಹಿತ್ಯದ ಅನಿವಾರ್ಯತೆ ಸದ್ಯಕ್ಕೆ ಬಹಳ ಐತಿ ಅಂತ ನನಗೆ ಅನಿಸಿತ್ತು. ಆ ಉದ್ದೇಶದಿಂದ ಬಸವಾದಿ ಶರಣರ ವಚನಗಳನ್ನ ಮಕ್ಕಳಿಗೆ, ಸಮಾಜಕ್ಕೆ, ಜನರಿಗೆ ತಲುಪಿಸುವಲ್ಲಿ ನಮ್ಮ ಸಣ್ಣ ಅಳಿಲು ಸೇವೆ. ಅಪ್ಪವ್ರು ಅದನ್ನು 50 ವರ್ಷದಿಂದ ಮಾಡ್ಕೊಂಡು ಬಂದರು. ನಾವು ಚಿಕ್ಕ ವಯಸ್ಸಿಂದ ಇರುವಾಗ ಬಸವಣ್ಣವ್ರ ಫೋಟೋ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು. ಮನೆಯಲ್ಲಿ 3 ದಿವಸ ಪ್ರವಚನ ಏರ್ಪಡಿಸಿದ್ರು. ನಾನೀಗ 2 ದಿನ 3 ದಿನ ರಜೆ ಹಾಕಿ ಬಂದ್ರು, ತಿಂಗಳು ಮುಗಿಯೋದ್ರೊಳಗೆ ನನ್ನ ಪಗಾರ ನನ್ನ ಖಾತೆಗೆ ಬಂದು ಬಿದ್ದಿರುತ್ತೆ. ನಾನು ಊರು ಯಾವ ಮೂಲೆ ಆಗಿದ್ರು ಬಂದು ಬಿದ್ದಿರುತ್ತೆ. ಅವರು ದಿನಾಲೂ ನೇಗೆ ಕಾಯ್ಕ ಮಾಡ್ಕೊಂಡಿರ್ತಿದ್ರು. ಆ ವಾರ ದುಡಿದಿಲ್ಲ ಅಂದ್ರೆ ಮುಂದಿನ ವಾರಕ್ಕೆ ನಮಗೆ ಜೀವನ ಇರ್ತಿರಲಿಲ್ಲ. ಅಂಥ ಟೈಮಲ್ಲಿ 3 ದಿನ ಎಲ್ಲ ಕೆಲಸ ಎಲ್ಲ ಬದಿಗಿಟ್ಟು ದಾರ್ಶನಿಕರನ್ನು ಕರೆಸಿ, ಗುರುಗಳನ್ನ ಕರೆಸಿ, ಇವ್ರನ್ನ ಕರೆಸಿ ಮಕ್ಕಳಿಗೆ, ಸಮಾಜಕ್ಕೆ ಎಷ್ಟೊಂದು ಮುಟ್ಲಿ ಸೇವೆ ಅಂತೇಳಿ ಮಾಡ್ತಿದ್ರು. ಸೊ ಅವರು ಮಾಡಿರೋ ಸೇವೆಗೆ ನಾವು ಮಾಡ್ತಿರೋದು ಏನಂದ್ರೆ ಏನಲ್ಲ. ಅದ್ರ ಜೊತೆಗೆ ಎಷ್ಟೊಂದು ಗುರುಗಳನ್ನ, ದಾರ್ಶನಿಕರನ್ನ ಕರೆಸಿ 3 ವರ್ಷ ಪ್ರವಚನ ಮಾಡ್ತಿದ್ರು. ಊರಲ್ಲಿ ಯುವಕರನ್ನ ಕರೆಸ್ತಿದ್ರು. ನಾನಾಯಿತು, ಒಂದು ಕಜಿನ್ ಆಯಿತು, ಒಂದು 4 ಜನ ಬೆಳಗ್ಗೆ ಹೋಗ್ರಿ, ಸ್ವಲ್ಪ ವ್ಯಾಯಾಮ ಮಾಡಿರಿ, ಸ್ವಲ್ಪ ಇದನ್ನು ಮಾಡಿರಿ, ಒಂದಿಷ್ಟು ವಚನಗಳು ಕಲಿರಿ ಅಂತೇಳಿ ಅದನ್ನು ಪ್ರೋತ್ಸಾಹ ಕೊಡ್ತಿದ್ರು. ಎಷ್ಟೊಂದು ಇದನ್ನು ಮಾಡ್ತಿದ್ರು. ಸೊ ನಾವು ಒಂದು ಕೊಡದಿಂದ ಒಂದು ಚೆರಿಗೆ ನೀರು ತೆಗೆದ್ರೆ ವ್ಯತ್ಯಾಸ ಆಗೋದಿಲ್ಲ. ಆದರೆ ಒಂದು ಗ್ಲಾಸ್ ನೀರು ಇರುವಾಗ ಅದರಲ್ಲಿ ಅರ್ಧ ಗ್ಲಾಸ್ ತೆಗೆದ್ರೆ ವ್ಯತ್ಯಾಸ ಆಗುತ್ತೆ. ಅಂಥ ಸಿಚುವೇಶನಲ್ಲಿ ಅವರು ವಚನ ಸಾಹಿತ್ಯಕ್ಕಾಗಲಿ, ಬಸವಣ್ಣನ ಸೇವೆಗಾಗಲಿ ಅಷ್ಟೊಂದು ಮಾಡಿರುವಾಗ ನಾವು ಈಗ ಮಾಡ್ತಕ್ಕಂಥ ಪ್ರಯತ್ನ ಬಹಳ ಸಣ್ಣದು. ಅದನ್ನು ಹೆಚ್ಚೆಚ್ಚು ಜನರು ಮುಟ್ಲಿ ಅಂತೇಳಿ ಆಶಿಸ್ತಾ ಇಲ್ಲಿ ನಡೆದಿರುವ ಎಲ್ಲ ನನ್ನ ಶರಣ ಬಂಧುಗಳಿಗೆ ಒಂದು ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ 2 ಶರಣರ ನುಡಿಗಳನ್ನು ಮುಗಿಸ್ತೀನಿ. ಸಂಸ್ಕೃತ ಮನೆತನದಲ್ಲಿ ಜನಿಸಿದಂತಹ ಅವರು ಹುಟ್ಟಿದಾರಭ್ಯವಾಗಿ ವಚನ ಶರಣರು, ಶಿವಶರಣರ ಮಾರ್ಗದರ್ಶನವನ್ನು ಅವರ ತಂದೆ ತಾಯಿಯವರಿಂದ ಪಡೆದುಕೊಂಡು ಬಂದಿದ್ದಾರೆ. ಒಳ್ಳೆಯ ಸುಸಂಸ್ಕೃತ ಮನೆತನದಲ್ಲಿ ಬಂದಂತಹ ಕಷ್ಟ ಸುಖಗಳನ್ನು ಕಂಡುಂಡಂತಹ ಶ್ರೀಯುತ ಡಾಕ್ಟರ್ ಅಶೋಕ್ ಅವರು ತಮ್ಮ ಮನದಾಳದ ಮಾತನ್ನು ಎಲ್ಲರ ಮನಮುಟ್ಟುವಂತೆ ಹೇಳಿದ್ದಾರೆ. ಹಾಗೂ ಅವರ ತಂದೆ ತಾಯಿಯವರನ್ನು ಸ್ಮರಿಸಿದಂತಹ ಕ್ಷಣಗಳು ವಿಸ್ಮರಣೀಯ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಒಳ್ಳೆಯ ಉದ್ದೇಶ, ಶರಣರ ವಚನಗಳ ಮಹತ್ವವನ್ನು ಕುರಿತು ಹೇಳಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಅವರಿಗೆ ತುಂಬ ಹೃದಯದ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಈ ಆಸನದಲ್ಲಿ ಆಸೀನರಾದಂತಹ ತಂದೆ ಸ್ವರೂಪರಾದಂತಹ ಗುರುಗುಂಟಿ ಅಪ್ಪನವರಿಗೆ ನಾನು ವಂದನೆಗಳನ್ನು ನಮಸ್ಕರಿಸುತ್ತಾ, ಹಾಗೂ ಹಿರಿಯರಾದಂತಹ ಇಲ್ಲಿ ಮನೆಯಲ್ಲಿ ಮಹಾ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಬೆನ್ನೆಲುಬಾದಂತಹ ಎಲ್ಲರಿಗೂ ತಮ್ಮ ತನು ಮನ ಧನವನ್ನು ಅರ್ಪಿಸಿಕೊಂಡು ಈ ಕಾರ್ಯಕ್ರಮವನ್ನು ಅವ್ಯಾಹತವಾಗಿ ನಡೆಸಿಕೊಂಡು ಬಂದಂತಹ ಸಹೋದರರಾದಂತಹ ಹಿರಿಯರಾದಂತಹ ಅಣ್ಣವರಿಗೆ ನಾನು ನಮಸ್ಕರಿಸುತ್ತಾ, ಈ ವೇದಿಕೆಯಲ್ಲಿ ಆಶೀನರಾದಂತಹ ಸಹೋದರಿ ದ್ವಯರಿಗೂ ನಾನು ನಮಸ್ಕರಿಸುತ್ತಾ, ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ವೃಂದದವರಿಗೂ, ಸಹೋದರಿಯರಿಗೂ ನಾನು ಮಗದೊಮ್ಮೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮವನ್ನು ನಿರ್ಣಾಯಕರು, ಪತ್ರಕರ್ತರಿಗೂ ಕೂಡ ಹೇಳ್ತಾ, ಈ ಆಶುವಚನ ಸ್ಪರ್ಧೆಯ ನಿರ್ಣಾಯಕರಾಗಿ ಆಗಮಿಸಿದಂತಹ ಅವರೆಲ್ಲ 4 ಜನ ನಿರ್ಣಾಯಕರು, ತೀರ್ಪುಗಾರರು, ಮೊದಲಿನವ್ರ ಗುರುಗಳಿಗೂ ನಾನು ಧನ್ಯವಾದಗಳು. ತೀರ್ಪುಗಾರರಾದಂತಹ ಹಿರಿಯರಾದಂತಹ SP ಅಭಿವೃದ್ಧಿ ಸಹೋದರರೇ, ಹಾಗೂ ಮಹಾಂತೇಶ್ ನುಲಿನವರು ಮತ್ತು RS ಹಿರೇಮಠ ಗುರುಮಾತೆಯರು ಹಾಗೂ ಮೂಡಿ ಗುರುಮಾತೆಯರು ನಿರ್ಣಾಯಕರಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ತೇನೆ. ಆಶುವಚನ ಸ್ಪರ್ಧೆ ಅಂದರೆ ಅವ್ರು ಹೇಳಿದರು, ಮೊದಲು ಕಂಠಪಾಠ ಸ್ಪರ್ಧೆ. ನಾನು 3ನೇ ವರ್ಗದಿಂದ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿನಿಯೇ. ನಾನು ಸುಮಾರು 500 ವಚನಗಳನ್ನು ಕಂಠಪಾಠ ಮಾಡಿರ್ತೇನೆ. ಪ್ರತಿಯೊಂದು ಯಾವ ವಚನ ನೋಡಿದರೂ ನಾನು ಅದನ್ನು ನಿರರ್ಗಳವಾಗಿ ಹೇಳಬಲ್ಲೆ. ನಾನು 3ನೇ ವರ್ಗದಿಂದ ನಡೆಸ್ಕೊಂಡು ಬಂದೀನಿ. ಫಸ್ಟ್ ನಾವು ಕಲಿಯುವಾಗ ವಚನ ಕಂಠಪಾಠ ಸ್ಪರ್ಧೆ ಇತ್ತು. ಈಗೇನು ಡಾಕ್ಟರ್ ಹೇಳಿದರು, ಸರಳೀಕರಣಗೊಳಿಸೋದಕ್ಕಾಗಿ ವೇಳೆಯ ಅಭಾವದಿಂದ ಆಗಲಿ ಯಾವುದೇ ಉದ್ದೇಶದಿಂದ ಅದನ್ನು ವಚನ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದನ್ನು ಸರಳೀಕರಣಗೊಳಿಸುವ ಸಲುವಾಗಿ ಈಗಾಗಲೇ ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲಿ ವಚನ ಸಾಹಿತ್ಯ ಬೆಳೆದು ಬಂದಿರ್ತಾ ಇದೆ. ಪಠ್ಯಪುಸ್ತಕಗಳಲ್ಲಿ ಇರುತ್ತೆ ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಎಲ್ಲರಲ್ಲಿ ವಚನ
ಅಭಿಮಾನ ಐತೆ, ವಚನಗಳು ಎಲ್ಲರಿಗೂ ಬರ್ತಾವು. ಆ ಉದ್ದೇಶದಿಂದ ಮತ್ತಷ್ಟು ಮಕ್ಕಳಲ್ಲಿ ಉತ್ಸಾಹವನ್ನು ಹೆಚ್ಚಿಸುವುದಕ್ಕಾಗಿ, ಅವರಲ್ಲಿ ವಚನ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ರ, ಆಶು ವಚನ ಸ್ಪರ್ಧೆ. ಹೇಗೆ ಆಶು ಭಾಷಣ ಇರ್ತೈತೆ, ಇಲ್ಲಿ ಬಂದು ವಿಷಯ ನಿಮಗೇನು ಮೊದಲು ಗೊತ್ತಿರೋಂಗಿಲ್ಲ, ಇಲ್ಲಿ ಬಂದು ಆ ವಿಷಯ ಕೊಟ್ಟಾಗ ಹೆಂಗೆ ಆ ವಿಷಯದ ಬಗ್ಗೆ ಮಾತಾಡ್ತೀವಿ, ಆ ಥರ ಆಶು ವಚನ ಸ್ಪರ್ಧೆ. ಇಲ್ಲಿ 3 ವಚನಗಳನ್ನು ನೀಡಲಾಗ್ತಾ ಇದೆ ನಿಮ್ಗೆ. ಇಲ್ಲೇ ಚೀಟಿಗಳನ್ನು ಇಟ್ಟಾರ, ಆ ಚೀಟಿಗಳಲ್ಲಿ ನೀವು ಒಂದನ್ನು ಎತ್ಕೋಬೇಕು. ಒಂದು ಚೀಟಿಯಲ್ಲಿ 3 ವಚನ ಇರ್ತಾವೆ. ಒಂದು ಚೀಟಿಯಲ್ಲಿ 3 ವಚನಗಳು ಒಂದೊಂದೇ ಲೈನ್. 3 ವಚನಗಳು ಒಂದು ಫಸ್ಟ್ ಲೈನ್ ಇರ್ತೈತೆ. ನಿಮಗೆ ಬರ್ತಕ್ಕಂಥ ಆ 3 ವಚನಗಳಲ್ಲಿ 3 ಬರ್ತಿದ್ರೆ 3 ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ಬೇಕು. ಸ್ಪಷ್ಟವಾಗಿ ನಿರರ್ಗಳವಾಗಿ ಅರ್ಥಕ್ಕೆ ಚ್ಯುತಿ ಬಾರದಂತೆ ನೀವು ಹೇಳಬೇಕು. ಅದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಹಾಕ್ತಾರೆ, ಇಲ್ಲಿ ಅಂಕಗಳನ್ನು ಹಾಕ್ತಾರೆ. ಅದು ಮತ್ತು ಈ 3 ಒಳಗೆ ನಿಮ್ಗೆ ಎಷ್ಟು ವಚನ ಬರ್ತಾವೆ ನೀವು ಧೈರ್ಯದಿಂದ ಅತಿ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಎಲ್ಲ ಸಾಲುಗಳು ಸಾಧ್ಯಷ್ಟು ವ್ಯಾಕರಣ ಶುದ್ಧ, ನೀವು ಹೇಳೋ ಶೈಲಿ ಅದನ್ನೆಲ್ಲನೂ ಕನ್ಸಿಡರ್ ಮಾಡ್ತಾರೆ ತಿರುಪತಿ. ಬರೀ ನಿಮಗೆ ಆ ವಚನ ಬಂದ್ರೆ ಅಷ್ಟೇ ಅಲ್ಲ, ಆ ವಚನಕ್ಕೆ ಚ್ಯುತಿ ಬರಬಾರ್ದು. ಪಾಸ್ ಫೇಲ್ ಯಾರಿಗೆ ಮಾಡಲ್ಲ, ಇಲ್ಲಿ ನಿಮ್ಗೆ ಉತ್ತೇಜನ ಅಷ್ಟೇ. ನಿಮ್ಮ ಒಬ್ಬೊಬ್ಬರಾಗಿ ಹೆಸರು ಹೇಳೋದು, ಎಷ್ಟನೇ ಕ್ಲಾಸು ಹೆಸರು ಹೇಳೋದು. ನಾನು ಬಸವೇಶ್ವರ ಶಾಲೆಯಲ್ಲಿ ಓದುತ್ತಿದ್ದೇನೆ. 8ನೇ ಕ್ಲಾಸ್ ಓದುತ್ತಿದ್ದೇನೆ. ಹೆಸರು ಹೇಳ್ದೈತಿ ಚೀಟಿತ್ತು ಸರ್, ಅದನ್ನ ಅಳಗಡಿಸಿ ಇದನ್ನು ಕೂಡ ಅಂತ್ರಿ ಒಂದು ಚೀಟಿ ಇರ್ತದೆ. ಮೈಕ್ನಾಗಳ ಬಗ್ಗೆ ಏನು ಹೇಳದಿದ್ರು ಮೇಡಮ್ ಅವ್ರು ಕೂಡ ನನಗೆ ಬಂದಿರೋ ವಚನ ಅಂತ ನಿನಗೆ ಬಂದಿರೋ ವಚನ ಅರಳು ತಿಂದು ಕರಗುವ ದೈವನ. 2ನೇ ವಚನ ಭಕ್ತಿ ಎಂಬ ಪೃಥ್ವಿಯ ಮೇಲೆ. 3ನೇ ವಚನ ಸಕಲ ವಿಸ್ತಾರಗಳಿಗೆಲ್ಲ ಲಿಂಗವೇ ತೋರಿಲ್ಲ. ಈ 3 ನಿಮ್ಗೆ ಯಾವ್ದು ಬರ್ತದ ತಗೋ, ಚೀಟಿ ತಗೋ, ಚೀಟಿ ತಗೋ, ಚೀಟಿ ತಗೋ. ಅದ್ರಲ್ಲಿ ನಿಮ್ಗೆ ಯಾವ್ದು ಬರ್ತದ? ಅರಗು ತಿಂದು ಕರಗುವ ದೈವವ. ಮಾನವ ಕೊಟ್ಟ ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟ ಜಂಗಮನ್ನೊಲಿಸಬೇಕು. ಈ ವಿಧವು ಹೊರಗು ಮಾಡಿ ಅರೆಯ ಓಯಿಸಿ ಕಲವರುವ ಪೂಜಿಸುವವರಯ್ಯ ಮೆಚ್ಚ ಕೂಡಲ ಸಂಗಮ ದೇವ. ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆವಿಲ್ಲದ ಭಕ್ತ ಇದ್ದರೇನು ಶಿವ ಶಿವ, ಹೋದರೇನು ಕೂಡಲ ಸಂಗಮ ದೇವ. ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೇನು ಉರುಳಿಲ್ಲವಯ್ಯ. ಪ್ರಪಂಚದ ಡಂಬಿನಲ್ಲಿ ಅನ್ನೊಂದು ಗೃಹ ಮಾಡಿ ನೀವಿರಿಸಿದ್ದೀರಿ ಕೂಡಲ ಸಂಗಮ ದೇವ. ನನ್ನ ಹೆಸರು ಶರಣಬಸವ. ಪ್ರೌಢಶಾಲೆ ಮಹಾತ್ವಾಡ 8ನೇ ತರಗತಿ ಓದುತ್ತಿದ್ದೇನೆ. ಚೀಟಿತ್ತು ಅಳಿಗಾಡ್ಸಿ ನಿನಗೆ ಬಂದ ವಚನ ಜಗವು ಸುದ್ದಿಯುವುದು ನಿನ್ನ ಮಾಡಿ. 1ನೇ ವಚನ. 2ನೇ ವಚನ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ. 3ನೇ ವಚನ ಪನ್ನು ಮಾಯೆ ಎಂಬುದು ಪನ್ನು ಮಾಯೆಯಲ್ಲ. ಈ ವಚನಗಳು ಯಾವುದು? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಲ ಒಳ್ಳೆಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ದೇವಾಲಯ ಮನವೇ ದೇವರು ತನ್ನ ತಾನಿದಂತೆ ತಾನೇ ದೇವರು ನಮ್ಮ ಕೂಡಲ ಸಂಗಮ ದೇವ. ನೀನು ನೀನು ಇಲ್ಲದ ಮೆತ್ತರೆಯ ಕೂಡಲ ಸಂಗಮ ದೇವ.